ಬೂತ್ ಮಟ್ಟದಿಂದ ಪಕ್ಷವನ್ನು ಬಲಪಡಿಸಿ ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ಬಿಜೆಪಿ ಗೆಲುವಿಗೆ ಪ್ರಾಮಾಣಿಕವಾಗಿ ಶ್ರಮಿಸಲಾಗುವುದು ಎಂದು ನೂತನ ಬಿಜೆಪಿ ಮಂಡಲ ಅಧ್ಯಕ್ಷ ಟಿ ವೆಂಕಟೇಶ್ ತಿಳಿಸಿದರು. ಎಚ್ಡಿಕೋಟೆ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸೋಮವಾರ ನಡೆದ ಬಿಜೆಪಿ ಮಂಡಲ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ನಿಕಟಪೂರ್ವ ಅಧ್ಯಕ್ಷ ಶಂಬೇಗೌಡರಿಂದ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ಮಂಡಲದ ನೂತನ ಅಧ್ಯಕ್ಷರಾಗಿ ಟಿ ವೆಂಕಟೇಶ್ ಅಧಿಕಾರ ಸ್ವೀಕರಿಸಿ ಮಾತನಾಡಿ, ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಮತ್ತಷ್ಟು ಸದೃಢಗೊಳಿಸುವ ಉದ್ದೇಶದಿಂದ ಈ ಪಕ್ಷ ನನಗೆ ಅಧ್ಯಕ್ಷರ ಹುದ್ದೆ ನೀಡಿದೆ. ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘಟನಾ ಕಾರ್ಯ ನಡೆಸುತ್ತೇನೆ. ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸಿ ಗ್ರಾಮ ಮಟ್ಟದಿಂದಲೇ ಪಕ್ಷದ ಸಂಘಟನೆಯನ್ನು ಬಲಪಡಿಸುವ ಕೆಲಸಕ್ಕೆ ಆದ್ಯತೆ ನೀಡಲಾಗುವುದು. ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರ ಮಾರ್ಗದರ್ಶನದೊಂದಿಗೆ ಪಕ್ಷವನ್ನು ಇನ್ನಷ್ಟು ಬಲಗೊಳಿಸಲು ಪ್ರಯತ್ನಿಸಲಾಗುವುದೆಂದು ಭರವಸೆ ನೀಡಿದರು. ನರೇಂದ್ರ ಮೋದಿ ಅವರಿಗೆ, ಯಡಿಯೂರಪ್ಪನವರಿಗೆ ಇವತ್ತು ಭಾರತೀಯ ಜನತಾ ಪಕ್ಷದ ಎಚ್.ಡಿ.ಕೋಟೆ ಮಂಡಲದ ನಮ್ಮ ಪದಗ್ರಹಣಕ್ಕೆ ಇವತ್ತು ಜಿಲ್ಲಾ ಸಮಿತಿಯ ಭಾರತೀಯ ಜನತಾ ಪಕ್ಷ ನನ್ನನ್ನ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಶಂಭುಗೌಡರು ಹೇಳಿದ್ರು, ಅವರು ಕೂಡ ತುಂಬ ಎಲ್ಲರೂ ವಿಶ್ವಾಸ ತಗೊಂಡು ಅಧ್ಯಕ್ಷರಾಗಿ ಕೆಲಸ ಮಾಡ್ದಂಥವ್ರು. ಹಾಗಾಗಿ ಒತ್ತು ಕೊಡೋಕ್ಕಾಗಲಿಲ್ಲ ನಮಗೆ ಕೆಲಸಕ್ಕೆ ಅಂದ್ಬಿಟ್ಟು ಅವರು ವೈಯಕ್ತಿಕವಾಗಿ ರಾಜೀನಾಮೆಯನ್ನು ಕೊಟ್ಟಂಥದ್ದು. ಇವತ್ತು ನಾನು ಅವ್ರ ಮನೆಗೆ ಹೋಗಿ ಕೂಡ ಸಾಕಾರ ಕೇಳ್ಕೊಂಡೆ, ನಮ್ಮ ಜೊತೆ ನೀವು ಇರಬೇಕು, ಭಾರತೀಯ ಜನತಾ ಪಕ್ಷ ಈ ಸಮಾಜನ ಗುರುತಿಸಿ ನಮಗೂ ನಿಮಗೂ ಒಕ್ಕಲಿಗ ಸಮಾಜಕ್ಕೆ ಸೇರಿರೋದ್ರಿಂದ ನಮಗೆ ಒಂದು ಅವಕಾಶ ಕೊಟ್ಟಿದೆ, ನಾವು ನೀವಿಬ್ಬರು ಅದೃಷ್ಟವಂತರು ಅಂತಲೇ ಹೇಳಿದೆ. ಯಾಕೆ ಅಂತಂದರೆ, ಈ ಪಕ್ಷನ ಡೇ ಒನ್ನಿಂದ ಕಟ್ಟಿರೋರವ್ರೆ, ಅಧ್ಯಕ್ಷರಾಗಿ ಕೆಲಸ ಮಾಡೋಂಥ ಅರ್ಹತೆ ಇರತಕ್ಕಂಥವ್ರು ಇದ್ದರು. ಆದರೂ ಕೂಡ 2 ಮಂಡಲ ಆಗಿದೆ. ಸರಗೂರಿಗೆ ವೀರಶೈವ ಸಮಾಜ ಕೊಡೋಣ, ಎಚ್.ಡಿ.ಕೋಟೆ ಮಂಡಲಕ್ಕೆ ಒಕ್ಕಲಿಗ ಜನಾಂಗನ ಗುರುತಿಸಿ ಒಂದು ಜವಾಬ್ದಾರಿಯನ್ನು ನನ್ನ ಮೇಲೆ ಇವತ್ತು ಕೊಟ್ಟಿದೆ ಭಾರತೀಯ ಜನತಾ ಪಕ್ಷ. ಕೂತಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ಜಿಲ್ಲಾ ಮುಖಂಡರುಗಳು, ರಾಜ್ಯ ಮುಖಂಡರುಗಳು ಚರ್ಚೆ ಮಾಡಿ 4 ತಿಂಗಳು ವಿಳಂಬ ಆದರೂ ಕೂಡ ನನಗೆ ಇವತ್ತು ಒಂದು ಗುರುತವಾದಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು, ಈಗ ಸೂಚನೆಯನ್ನು ಕೊಟ್ಟರು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು, ಏನು ಶಿಸ್ತುಬದ್ಧವಾಗಿರಬೇಕು, ಕಾರ್ಯಕರ್ತರ ಮನಸ್ಸು ನೋಯಿಸಬಾರ್ದು, ಲೀಡ್ರ್ ಮನಸ್ಸು ನೋಯಿಸೋರು ಕಾರ್ಯಕರ್ತರ ಮನಸ್ಸು ನೋಯಿಸಬೇಡಿ ಅಂತ ಅವರು ಆದೇಶ ಮಾಡಿದ್ದಾರೆ. ಒಂದು ನಾನು ಹೇಳ್ತೀನಿ, ಕಾರ್ಯಕರ್ತರಿದ್ರೆ ಪಕ್ಷ, ಕಾರ್ಯಕರ್ತರನ್ನ ನಾನು ಯಾವತ್ತೂ ಕಡೆಗಣಿಸಲ್ಲ. ಭಾರತೀಯ ಜನತಾ ಪಕ್ಷ ಏನು ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಅದನ್ನು ನಿಭಾಯಿಸ್ತಾ ಹಿರಿಯ ಮುಖಂಡರುಗಳ ಸಲಹೆ ತಗೊಂಡು ನಿಮ್ಮ ಬೂತ್ ಮಹಾಶಕ್ತಿ ಕೇಂದ್ರಗಳ ಏನು ಅಧ್ಯಕ್ಷಗಳಿದ್ದೀರಿ ಅವ್ರನ್ನ ವಿಶ್ವಾಸ ತಗೊಂಡು, ಶಕ್ತಿ ಕೇಂದ್ರ ಅಧ್ಯಕ್ಷರು, ಬೂತ್ ಅಧ್ಯಕ್ಷಗಳನ್ನ ವಿಶ್ವಾಸ ತಗೊಂಡು ಪ್ರತಿ ಬೂತ್ ಕೂಡ ನಾನು ಪ್ರವಾಸವನ್ನು ಮಾಡ್ತೇನೆ. ಮುಖಂಡರುಗಳ ಒಡಗೂಡಿ ಅಲ್ಲಿ ತಮ್ಮಗಳ ಸಮಸ್ಯೆ ಏನಿದ್ರು ಬಗೆಹರಿಸ್ಕೊಡೋಣ. ನಮ್ಮ ಕೈಲಾಗಿಲ್ಲ ಅಂದರೆ ಜಿಲ್ಲಾ ಮಟ್ಟದ ವರಿಷ್ಠಗಳವರೇ, ಅವರ ಮುಖಾನ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ. ಸಮಸ್ಯೆ ಏನಿದ್ರು ಬಗೆಹರಿಸ್ಕೊಳ್ಳೋಣ. ನಿಮ್ಮ ಕಷ್ಟ ಸುಖ ಏನಿದ್ರು ಫೋನ್ ಕರೆ ಮುಖಾಂತರ ಫೋನ್ ಮಾಡಿ ನಾನು ಎಲ್ಲ ಬೂತ್ಗಳಿಗೂ ಸ್ಪಂದಿಸ್ತೀನಿ. ನಿಮ್ಮ ಮನಸ್ಸನ್ನು ನೋವು ಮಾಡ್ದಂಗೆ ಏನು ಇವತ್ತು ನಾವು ಹೊಸದಾಗಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಭಾರತೀಯ ಜನತಾ ಪಕ್ಷ, ಅದನ್ನು ಮುನ್ನಡೆಸ್ಕೊಂಡು ಮುಂಬರ್ತಕ್ಕಂಥ ಈಗಾಗಲೇ TAPCMS ಚುನಾವಣೆ ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾ ಸಮಿತಿಯಿಂದ ಮಾರ್ಗದರ್ಶನ ಪಡ್ಕೊಂಡು ಎಲ್ಲರೂ ಒಂದು ಮೀಟಿಂಗ್ ಕರೆಯುವಂಥ ಮುಖಂಡರುಗಳನ್ನ ಮೀಟಿಂಗ್ ಕರೆದು ನಮ್ಮ ಮುಖಾಂತರ ಚರ್ಚೆ ಮಾಡಿ ಅಭ್ಯರ್ಥಿಗಳನ್ನ ಯಾರು ಹಾಕಬೇಕು, ಪಕ್ಷನ ತಳಮಟ್ಟದಿಂದ ಸಂಘಟನೆ ಮಾಡುವಂಥ ಗುರುತಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ, ನಿಮ್ಮ ಮೇಲಿದೆ. ಎಲ್ಲರೂ ಕೂಡ ಒಟ್ಟಾಗಿ ಮಾಡೋಣ. ಮುಂಬರ್ತಕ್ಕಂಥ ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಇವೆಲ್ಲ ಮೊದಲನೇ ಮೆಟ್ಲು. ಏನು ಸಂಘಟನೆಗೆ ಇವು ಗ್ರಾಮ ಪಂಚಾಯತ್ ಸದಸ್ಯರು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸಹಕಾರ ಸಂಘಗಳು, PND ಬ್ಯಾಂಕ್ ಇರ್ಬೋದು, MDC ಬ್ಯಾಂಕ್ ಇರ್ಬೋದು, ಇವೆಲ್ಲ ಮೊದಲನೇ ಮೆಟ್ಲುಗಳು. ಇವೆಲ್ಲನೂ ನಾವು ಕ್ರೋಢೀಕರಿಸಿ ಕಾರ್ಯಕರ್ತರಿಗೆ ಅಲ್ಲಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗ್ತಾ ಇದ್ರೆ ಸಂಘಟನೆ ಕೂಡ ಆಗ್ತದೆ. ಆವಾಗ ಒಬ್ಬ MLAನ ಗೆಲ್ಸ್ಕೊಳ್ಳಲಿಕ್ಕೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಗೆಲ್ಸ್ಕೊಂಡ್ರೆ ಆವಾಗ MLAನ ನಾವು ಈಸಿಯಾಗಿ ಮಾಡ್ಕೊಬೋದು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಿಮ್ಮೆಲ್ಲರ ಇಲ್ಲಿ ಮುಂದ್ಗಡೆ ಕೂತಿರ್ತಕ್ಕಂಥ ಎಲ್ಲರ ಅಭಿಪ್ರಾಯ, ಸಹಕಾರ, ಶ್ರಮ ಎಲ್ಲ ಬೇಕಾಯ್ತದೆ. ಅದಕ್ಕೆ ನಿಮ್ಮ ಜೊತೆ ನಾವಿರ್ತೀವಿ.
ಏನೇ ಆದರೂ ಭಾರತೀಯ ಜನತಾ ಪಕ್ಷ ಕಟ್ಟೋಣ. ಲಕ್ಷ್ಮಣವರೊಳಗೆ 2000 ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಸದೃಢವಾಗಿದ್ದರೆ ನಮ್ಮ ಪಕ್ಷನ ಗೆಲ್ಸ್ಕೊಂಡು ನಮ್ಮ ಪಕ್ಷದ MLA ಮಾಡೋಣ. ಇದಕ್ಕೆಲ್ಲ ನಿಮ್ಮ ಸಹಕಾರ ಅತ್ಯಗತ್ಯವಾಗಿ ಬೇಕು. ನಿಮ್ಮ ಜೊತೆ ನಾವು ಇರ್ತೀವಿ ಅಂತೇಳಿ ಇವತ್ತು ಏನು ಜಿಲ್ಲಾ ವರಿಷ್ಠರು ರಾಜ್ಯ ವರಿಷ್ಠರುಗಳು ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ಪ್ರಮಾಣಪೂರ್ವಕವಾಗಿ ನಾನು ಯಾರಿಗೂ ನೋವಾಗದಂಗೆ ನಾನು ನಿರ್ವಹಿಸ್ತೀನಿ. ಇಷ್ಟಕ್ಕೆಲ್ಲ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಪರೀಕ್ಷಿತ ರಾಜೆ ಅರಸ್ ಮಾತನಾಡಿ, ಬಿಜೆಪಿ ಪಕ್ಷವು ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ನಿರಂತರವಾಗಿ ತನ್ನ ಮತಬಲವನ್ನು ಹೆಚ್ಚಿಸಿಕೊಳ್ಳುತ್ತಾ ಬಂದಿದೆ. ಇಂತಹ ಸಂದರ್ಭದಲ್ಲಿ ಪಕ್ಷವನ್ನು ಮತ್ತಷ್ಟು ಸಂಘಟಿತವಾಗಿ ಮುನ್ನಡೆಸುವ ಸಾಮರ್ಥ್ಯ ಹೊಂದಿರುವ ಟಿ ವೆಂಕಟೇಶ್ ರವರನ್ನು ಮಂಡಲ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿ ಶಾಸಕರನ್ನಾಗಿ ಕಳುಹಿಸುವ ಸಂಕಲ್ಪ ಹೊಂದಿದ್ದು, ಕಾರ್ಯಕರ್ತರ ಸಹಕಾರದಿಂದ ಸಾಧ್ಯವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇವತ್ತಿನ ಕಾರ್ಯಕ್ರಮ ಆಕಸ್ಮಿಕ ಅಂತ ಹೇಳ್ಬೋದು. ಕಾರಣ ಅಂದರೆ ಚುನಾಯಿತವಾಗಿ ಆಯ್ಕೆಯಾಗಿದ್ದಂತಹ ನಮ್ಮ ಸ್ನೇಹಿತರಾದ ಶಂಭುಗೌಡರು ಕಾರಣಾಂತರಗಳಿಂದ ರಾಜೀನಾಮೆ ಕೊಟ್ಟ ಕಾರಣಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನೂತನವಾಗಿ ಟಿ ವೆಂಕಟೇಶ್ ಅವರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದೆ. ಆ ಕಾರಣಕ್ಕೆ ಇವತ್ತು ಈ ಸಭೆಯಲ್ಲಿ ಸೇರಿದ್ದೀವಿ. ಹೆಗ್ಗಡದೇವನಕೋಟೆ ಇಡೀ ಜಿಲ್ಲೆಯಲ್ಲಿ ಬಲಿಷ್ಠವಾದ ಪಾರ್ಟಿ. ಕಾರಣ ಏನು? ಪಾರ್ಟಿ ಬಲಿಷ್ಠ ಅಂದರೆ ಕಾರ್ಯಕರ್ತರು. ಸುಮಾರು 5 ಚುನಾವಣೆಯಲ್ಲಿ ಯಾವುದೇ ವಿಧಾನಸಭಾ ಕ್ಷೇತ್ರ ತಗೊಂಡ್ರು ಏಳು ಬೆಳೆಯಾಗಿದೆ. ನಮ್ಮದು 42,000 ಓಟಿಂದ 50,000 ಓಟು, 33,000 ಓಟಿಗಿಂತ ಕಡಿಮೆನೇ ಆಗಿಲ್ಲ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ. ಲೋಕಸಭಾ ಚುನಾವಣೆಯಲ್ಲಂತೂ ನಾವು 60,000 70,000 ಓಟ್ ಕೊಡ್ತೇವೆ. ಭಾರತೀಯ ಜನತಾ ಪಾರ್ಟಿ ಈ ಮಟ್ಟಕ್ಕೆ ಬೆಳೆ ಕಾರ್ಯಕರ್ತರು ಮಾತ್ರ ಕಾರಣ. ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರು ಸಾಕಷ್ಟು ಜನ ಇದ್ದಾರೆ. ನಮ್ಮಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯಿಂದ LK ಅಡ್ವಾಣಿಯಿಂದ ನಮ್ಮ ಕರ್ನಾಟಕ ಬಂದ ಯಡಿಯೂರಪ್ಪ ಸಾಹೇಬರಿಂದ ಸಾಕಷ್ಟು ಜನ ನಾಯಕರಿದ್ದಾರೆ. ಆದರೆ ನಮ್ಮದು ಕಾರ್ಯಕರ್ತರ ಪಾರ್ಟಿ. ನಮ್ದು ಯಾವತ್ತು ನಾಯಕರು ಇದ್ದರೆ ನಾಯಕರ ಪಾರ್ಟಿ ಅಲ್ಲ. ಕಾಯಂ ನಾಯಕರು ನಮ್ಗೆ ಯಾರಿಗೂ ಇಲ್ಲ. ಆ ಸಂದರ್ಭಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ನಾಯಕರುಗಳು ಪಾರ್ಟಿ ಕಾರ್ಯಕರ್ತರು ನಾಯಕರನ್ನು ಸೃಷ್ಟಿ ಮಾಡ್ತಾರೆ. ಅಂತ ಒಂದು ಭಾರತೀಯ ಜನತಾ ಪಾರ್ಟಿಗೆ ಅಧ್ಯಕ್ಷರಾಗಿ ಇವತ್ತು ಟಿ ವೆಂಕಟೇಶ್ ಇದ್ದಾರೆ. ನಾನು 1997ನೇ ಇಸ್ವಿಯಲ್ಲಿ ತಾಲೂಕು ಮೋರ್ಚಾ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಸಾಕಷ್ಟು ಜಿಲ್ಲೆ, ರಾಜ್ಯ, ತಾಲೂಕು ಪ್ರತಿ ಬೂತಿನ ಪರಿಚಯ ಇದೆ. ಇದ್ರ ಎಲ್ಲದರ ಪರಿಚಯದ ಮೇರೆಗೆ ಜಿಲ್ಲಾಧ್ಯಕ್ಷರ ಸೂಚನೆ ಮೇರೆಗೆ, ರಾಜ್ಯ ನಾಯಕರ ಸೂಚನೆ ಮೇರೆಗೆ ನಾನು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾನು ಶ್ರೀಕೋಟೆಯೇ ಆದರೂ ಕೂಡ ನಮ್ಮ ಸಂಘಟನೆ ಹೇಳಿದ್ರೆ ಮಾತ್ರ ನಾವು ಸೂಚನೆ ಮೇರೆಗೆ ಸಂಘಟನೆಗೆ ಬರ್ತೀವಿ. ಕೆಲವು ಸಲಹೆ ಸೂಚನೆಗಳನ್ನು ಮಾತ್ರ ನಾವು ಹೇಳ್ತೀವಿ. ಇವತ್ತು ಯಾವುದೇ ಭಾಷಣ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಕಟ್ಟಬೇಕಾದ್ರೆ ಮಂಡಲ ಅಧ್ಯಕ್ಷರು ಏನು ನಾವು ಮೊದಲೇ ಹೇಳಿದೆ, ನಮ್ಮದು ಕಾರ್ಯಕರ್ತರ ಪಾರ್ಟಿ. ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಡಬೇಕು. ಒಬ್ಬ ಮಂಡಲದ ಅಧ್ಯಕ್ಷರು ಅವರು ಮುಕ್ತರಾಗಿರಬೇಕು. ಬೆಳಿ ಪೇಪರ್ ಅಥವಾ ಕನ್ನಡಿ ಇರುತ್ತೆ, ಕನ್ನಡಿಯಲ್ಲಿ ನಾವು ಏನು ಕಂಡ್ರೂ ಕಾಣುತ್ತೆ, ಅಷ್ಟು ಮುಕ್ತವಾಗಿರಬೇಕು. ಒಬ್ಬ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಅಂದರೆ ಇಡೀ ಹೆಗ್ಗಡದೇವನಕೋಟೆಗೆ ಅವರೇ ಸುಪ್ರೀಂ. ಭಾರತೀಯ ಜನತಾ ಪಾರ್ಟಿಗೆ ಕಾರ್ಯಕರ್ತರು ಎಲ್ಲ ಈಕ್ವಲ್, ಆಲ್ ಆರ್ ಈಕ್ವಲ್. ಎಲ್ಲ ಸಮಾಜ ಆಗ್ಬೋದು, ಯಾವುದೇ ಸ್ಥಾನ ಇರ್ಬೋದು, ನೀವು ಮಾತ್ರ ಎಲ್ಲರನ್ನೂ ಒಂದೇ ಥರ ನೋಡಬೇಕು. ಇದು ಮೊದಲನೇ ಕೆಲಸ. ಇದು ಎರಡನೇ ಕೆಲಸ, ಸಾವಿರಾರು ಜನ ಕಾರ್ಯಕರ್ತರು ಹಿರಿಯರು ಈ ಪಾರ್ಟಿಯನ್ನು ಕಟ್ಟಿದ್ದಾರೆ. ಅವ್ರಿಗೆ ನೀವೇನು ಕೊಡೋಕ್ಕಾಗಲ್ಲ, ಅವ್ರೇನು ಕೇಳೋದು ಇಲ್ಲ. ಆ್ಯಸ್ ಯೂಸ್ 100 ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಆಗೋರು ಏನೋ ಅಪೇಕ್ಷೆ ಇಟ್ಕೊಂಡು ಬರಲ್ಲ. ಈ ದೇಶಕ್ಕೋಸ್ಕರ, ಈ ಸಂಘಟನೆಗೋಸ್ಕರ ಕೆಲಸ ಮಾಡೋಕ್ಕೆ ಬಂದಿರೋದು ನನ್ನ ಸೇರಿ. ಅವರಿಗೆ ಗೌರವವನ್ನು ಕೊಡಬೇಕು. ಪ್ರತಿಯೊಬ್ಬ ಪ್ರಮುಖ ಕಾರ್ಯಕರ್ತರಿಗೂ ಪ್ರಮುಖ ಮುಖಂಡರಿಗೂ ನೀವು ಕೊಡಬೇಕಾದದ್ದು ಗೌರವ ಅಷ್ಟೇ. ಅವ್ರಿಗೆ ಏನಪ್ಪ ಏನು ಹೇಳಿದ್ರಿ, ಏನು ಕೇಳಿದ್ರಿ, ಪ್ರತಿಯೊಬ್ಬರ ಮಾತನ್ನು ಕೇಳಿಸ್ಕೋಬೇಕು. ಪ್ರತಿಯೊಬ್ಬರನ್ನ ಗೌರವದಿಂದ ನಡೆಸ್ಕೋಬೇಕು. ಒಬ್ಬ ಲೀಡರ್ ಮಾತನ್ನ ವ್ಯತ್ಯಾಸ ಮಾಡಿದ್ರು, ಕಾರ್ಯಕರ್ತರ ಮಾತನ್ನ ವ್ಯತ್ಯಾಸ ಮಾಡಬಾರ್ದು. ಲೀಡರ್ನ ಕನ್ವಿನ್ಸ್ ಮಾಡಿ, ಕಾರ್ಯಕರ್ತನ ಕನ್ವಿನ್ಸ್ ಮಾಡಬಾರ್ದು. ಯಾಕಂದ್ರೆ ಕಾರ್ಯಕರ್ತ ಕನ್ವಿನ್ಸ್ ಆಗಲ್ಲ. ಯಾಕಂದ್ರೆ ಅವನು ಎಲ್ಲವನ್ನ ಸಮರ್ಪಣೆ ಮಾಡಿ, ನಾನು ನಾಳೆ ಏನೋ ಆಗ್ಬೇಕು ಅಂತ ಬಂದಿದ್ದೀನಿ, ಎಲ್ಲ ಕಾರ್ಯಕರ್ತರು ಏನೋ ಆಗಲ್ಲ. ಅವ್ರ ಸಂಘಟನೆಗೋಸ್ಕರ ಸಮರ್ಪಣೆ ಮಾಡ್ಕೊಬಂದಿದ್ದಾರೆ. ಅವರು ಗೌರವವನ್ನು ಕೊಡಬೇಕು. ನಂತರ ಸರಗೂರು ಮಂಡಲ ಅಧ್ಯಕ್ಷ CK ಗಿರೀಶ್ ಹಾಗೂ ನಿಕಟಪೂರ್ವ ಮಂಡಲ ಅಧ್ಯಕ್ಷ ಶಂಬೇಗೌಡ ಮತ್ತು ಭೀಮನಹಳ್ಳಿ ಸೋಮೇಶ್ ಮಾತನಾಡಿದರು. ಒಗ್ಗಟ್ಟಾಗಿ ನನ್ನ ಜೊತೆ ಸಹಕರಿಸಿ ಎಲ್ಲರೂ ಕೂಡ ಈ ಪಕ್ಷ ಕಟ್ಟಕ್ಕೆ ಇಲ್ಲಿವರೆಗೆ ನಾವು ನಡ್ಕೊ ಬರೋಕ್ಕೆ ತುಂಬ ಸಹಕಾರಿಯಾಗಿ ನಿಂತಿದ್ದಾರೆ. ಜೊತೆಗೆ ಈಗಲೂ ಕೂಡ ವೆಂಕಟೇಶ್ವರನವರ ಪಕ್ಷ ಕಟ್ಟಬೇಕು. ನಾನು ಕೊಟ್ಟ ಕಾರಣ ಏನಪ್ಪ ಅಂತಂದರೆ, ರಾಜೀನಾಮೆ ಕೊಡೋ ಕಾರಣ ಏನಪ್ಪ ಅಂದರೆ, ನನಗೆ ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ನಾನು ಸಮಯನ ಕೊಡೋಕ್ಕಾಗ್ತಿರಲಿಲ್ಲ ಪಾರ್ಟಿಗೆ.
ಪಾರ್ಟಿಗೆ ಸಮಯ ಕೊಡೋಕ್ಕಾಗದೇನಿದ್ರೆ ಭಾರತೀಯ ಜನತಾ ಪಾರ್ಟಿಗೆ ಕೆಲಸ ಮಾಡೋಕ್ಕೆ ಆಗಲ್ಲ. ಈ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿ ಸಂಘಟನೆ ಕುಂಠಿತ ಆಯಿತು ಅನ್ಸ್ಕೊಳ್ಳೋಕೆ ನನಗೆ ಇಷ್ಟ ಆಗಲಿಲ್ಲ. ಆ ದೃಷ್ಟಿಯಿಂದ ನಾನು ರಾಜೀನಾಮೆ ಕೊಟ್ಟು ಬರ್ತೀನಿ, ಬೇರೆ ಯಾವುದೇ ಥರದ ಉದ್ದೇಶ ಇರಲಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಅಧ್ಯಕ್ಷ ಆಗಿರ್ತಂಥ ವೆಂಕಟೇಶ್ ಅವರು ಸಮಯ ಕೊಡ್ತಾರೆ, ಜೊತೆಗೆ ಪಾರ್ಟಿ ಕಟ್ಟಕ್ಕೆ ಉತ್ಸಾಹರಾಗಿದ್ದಾರೆ. ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸಿದ್ದೆ ಆದರೆ ಖಂಡಿತವಾಗಿ ಪಾರ್ಟಿನ ಉನ್ನತ ಮಟ್ಟಿಗೆ ತಗೊಂಡು ಹೋಗೋದ್ರಲ್ಲಿ ಸಂಶಯ ಯಾರಿಗೂ ಬೇಡಿ. ನಾವೆಲ್ಲ ಇರ್ತಕ್ಕಂಥ ಏನು ಮುಖಂಡರುಗಳಿದ್ದಾರೆ, ಭಿನ್ನಾಭಿಪ್ರಾಯ ಇರ್ಬೋದು, ಇಲ್ಲದೇ ಇರ್ಬೋದು, ಅಂತ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಅವ್ರು ಕೈ ಜೋಡಿಸಿದ್ದಾರೆ. ಈ ತಾಲೂಕಲ್ಲಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳದಂಗೆ ನಾವು ನೆಕ್ಸ್ಟ್ ಶಾಸಕರು ಕಾಣೋದ್ರಲ್ಲಿ ಅನುಮಾನ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಎಲ್ಲ ಕೂತ ಒಗ್ಗಟ್ಟಾಗಿ ಕಾರ್ಯಕರ್ತರ ಚುನಾವಣೆಯಲ್ಲಿ ನಾವೆಲ್ಲ ಕಾರ್ಯಕರ್ತರನ್ನ ಗೆಲ್ಸ್ಕೊಂಡಿದ್ದೆ ಆದರೆ ಅವರು ತಾಲೂಕು ಮಟ್ಟದ ಚುನಾವಣೆಗಳಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರನ ಕೊಡ್ತಾರೆ, ಶಕ್ತಿಯನ್ನು ತುಂಬ್ತಾರೆ. ಅವರಿಗೆ ನಾವು ಶಕ್ತಿ ತುಂಬುವಂಥ ಕೆಲಸನ ನಾವೆಲ್ಲ ಒಟ್ಟಾಗಿ ಮಾಡೋಣ ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ವಹಿಸಿಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ಸುಮಾರು 3 ವರ್ಷಗಳ ಕಾಲ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂಥ ಸಂಬುಗೌಡಣ್ಣವರು ತುಂಬ ಚೆನ್ನಾಗಿ ಆರ್ಗನೈಸನ್ನು ಮಾಡ್ಕೊ ಬರ್ತಾಯಿದ್ರು. ನಮ್ಮೆಲ್ಲರೂ ಕೂಡ ಆಗಾಗ ಫೋನ್ ಮಾಡಿ ಅಸೆಂಬಲ್ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಲಿಕ್ಕೆ ತುಂಬ ಶ್ರಮವನ್ನು ವಹಿಸಿರ್ತಕ್ಕಂಥವ್ರು. ಅವರು ಸ್ವತಃ ಕಾರಣಾಂತರಗಳಿಂದ ನಮಗೆ ವಾಲಂಟ್ರಿ ಕೆಲಸ ಇದೆ, ಒತ್ತಡ ಆಗ್ತಾ ಇದೆ ಅನ್ನೋ ಒಂದು ಕಾರಣದಿಂದ ಸ್ವತಃ ಅವರೇನೆ ಈ ಸ್ಥಾನದಿಂದ ನಿರ್ಗಮಿಸಿ ಹೊಸಬರನ್ನ ನೇಮಕ ಮಾಡಲಿ ಅಂತ ಹೇಳಿ ಅವರೇ ಇಚ್ಛಾಸಹಿತವಾಗಿ ನಮ್ಗೆ ಹೇಳಿದರು. ಸೊ ಆ ಪರಿಣಾಮವಾಗಿ ಸುಮಾರು 3-4 ತಿಂಗಳ ಕಾಲ ಯೋಚನೆ ಮಾಡಿ ಯಾರಿಗೆ ಈ ಹೆಗ್ಗಡದೇವನಕೋಟೆ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಸಾರಥ್ಯವನ್ನು ವಹಿಸಿದರೆ ಮುಂದೆ ಪ್ರಬಲವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಬಹುದು, ಆ ಮುಖಾಂತರ ಎಲ್ಲ ಕಾರ್ಯಕರ್ತರನ್ನ ಒಳಗೊಂಡಂಗೆ ಪ್ರೀತಿ ವಿಶ್ವಾಸದಿಂದ ಸಮಾಜವನ್ನು ಕಟ್ಬೋದು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟು ನಮ್ಮ ಜಿಲ್ಲಾ ಸಮಿತಿಯವರು ನಮ್ಮ ವೆಂಕಟೇಶಣ್ಣವ್ರನ್ನ ಸಾರಥ್ಯವನ್ನು ವಹಿಸಿದ್ದಾರೆ. ವೆಂಕಟೇಶಣ್ಣವರು ಏಕೈಕಿ ನಾಯಕರಾದಂಥವರಲ್ಲ, ಅವರು ತುಂಬ ಚಿಕ್ಕದಿಂದಲೂ ಕೂಡ ತುಂಬ ಕಡು ಬಡತನದಲ್ಲಿ ಹುಟ್ಟಿ ಅವರು ನಮಗೆ ಸಹೋದರರಾಗಿ ಆಗಾಗ ನಮ್ಮೂರೇ ನಮ್ಮ ಭೀಮನಹಳ್ಳಿ ಪಕ್ಕ ಇದ್ದಂಥವರು ತುಂಬ ಪ್ರೀತಿಯಿಂದ ಎಲ್ಲ ಬಡ ಜನಗಳ ಜೊತೆಯಲ್ಲಿ, ಕೆಲವರು ಶ್ರೀಮಂತರ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡ್ರೆ ಬಡವ್ರ ಜೊತೆಯಲ್ಲಿ ಬೆಳೆದಂಥವ್ರು. ಹಾಗಾಗಿನೇ ಬಡತನದಿಂದ ಇದ್ದಂಥ ವೆಂಕಟೇಶಣ್ಣವರು ಬಡವರ ಪೂರ್ವ ಕೆಲಸ ಮಾಡೋದ್ರಿಂದ ಎಷ್ಟೇ ಕಷ್ಟಕಟ್ಟಿದ್ದಂಥ ಪದವಿಗಳನ್ನು ಕೂಡ ಅವರು ಅನುಭವಿಸಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, APMC ಅಧ್ಯಕ್ಷರಾಗಿದ್ದರು, ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದರು, ಮತ್ತು ನಮ್ಮ ಜನತಾ ಪಾರ್ಟಿಗೆ ಬಂದ ಮೇಲೆ ಜಿಲ್ಲಾ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾಗಿ ಈಗ ಅತ್ಯಂತ ಉನ್ನತ HD ಕೋಟೆ ತಾಲೂಕಿನ ಅತ್ಯಂತ ಉನ್ನತ ಹುದ್ದೆಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಮೆಚ್ಚುವಂತಕ್ಕಂಥ ವಿಚಾರ ಆಗಿದೆ. ನಾವು ಇನ್ನು ಮುಂದೆ ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಕೂಡ ಅವರ ಸಾರಥ್ಯದಲ್ಲಿ ಏರುಪೇರು ಏನೇ ಇರ್ಬೋದು. ಒಂದು ಸಮಾಜವನ್ನು ಕಟ್ಟುವಾಗ ಅಥವಾ ಒಂದು ಮನೆ ಕಟ್ಟುವಾಗ ಅಣ್ಣ ತಮ್ಮದ ನಡುವೆ ಅಕ್ಕ ತಂಗಿರ ಏರುಪೇರು ಇರ್ತದೆ. ಸೊ ಮನೆಯೇ ಸರಿ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ವಿವಿಧ ಭಾಷೆ, ವಿವಿಧ ಧರ್ಮ, ವಿವಿಧ ಜನಾಂಗದವರು ಒಂದುಗಳಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅಸೆಂಬಲ್ ಆಗಿದ್ದೀವಿ. ಸೊ ನಮ್ಗೆ ಏನೇ ವೈಮನಸ್ಸು ಇದ್ರೂ ಕೂಡ ಈ ಸಾರಿ ಜನತಾ ಪಾರ್ಟಿಯನ್ನ ಅಥವಾ ಭಾರತೀಯ ಜನತಾ ಪಾರ್ಟಿಯನ್ನ HD ಕೋಟೆ ತಾಲೂಕಿನಲ್ಲಿ ಗೆಲ್ಲಿಸಲಿಕ್ಕೆ ಸರಿಯಾದ ಸಮಯ ಆಗಿದೆ. ಆ ಸರಿಯಾದ ಸಮಯಕ್ಕೆ ನಮಗೆ ಹೊಸ ಸಾರಥ್ಯವನ್ನು ಕೂಡ ಕೊಟ್ಟಿದ್ದಾರೆ. ಹಿರಿಯರ ಮಾರ್ಗದರ್ಶನದಲ್ಲಿ ಇವರೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ ಇಲ್ಲಿ ಗಂಟ ಉಳಿಸ್ಕೊಂಡು ಬರ್ಲಿಕ್ಕೆ ತುಂಬಾ ಶ್ರಮ ಪಟ್ಟಿರ್ತಕ್ಕಂಥವ್ರು.